ರಾಜೇಶ್ ಹಿರೇಮಠ ಅಂತೇಳಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿಂದ ಬಂದೀವಿ. ಹ್ಮ್. ತಾವು ಅಡಿಕೆ ಬೆಳೆಯನ್ನ ಬಹಳ ಅಚ್ಚುಕಟ್ಟಾಗಿ ಬೆಳೀತಾ ಇದ್ದೀರಿ. ಹ್ಮ್. ತಮ್ಮ ಒಂದು ಹೆಸರು ಹಾಗೂ ತಮ್ಮ ಒಂದು ಈ ಅಡಿಕೆ ಬೆಳೆ ಬಗ್ಗೆ ಸಂಕ್ಷಿಪ್ತವಾದ ಒಂದು ಸ್ವಲ್ಪ ವಿವರವನ್ನ ನಮಗೆ ಹಂಚಿಕೊಂಡ್ರೆ ನಮಗೂ ಕೂಡ ಇದರ ಬಗ್ಗೆ ಮಾಹಿತಿ ತಿಳಿದಂತಾಗುತ್ತೆ. ಹಾಗಾಗಿ ದಯಮಾಡಿ ತಾವು ತಮ್ಮ ಒಂದು ಹಂಚಿಕೆ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್. ನನ್ನ ಹೆಸರು ಎ ಚಂದ್ರಪ್ಪ ಅಂತೇಳಿ. ನಂದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಚಿಕ್ಕ ಹೆಮ್ಮಿಗನೂರು ಅಂತೇಳಿ. ಇದು ನಮ್ಮ ಹೊಳಲ್ಕೆರೆ ತಾಲೂಕನ್ನ ಅರೆಮಲೆನಾಡು ಅಂತ ಕರೀತಾರೆ. ಶಿವಮೊಗ್ಗನ ಮಲೆನಾಡು ಅಂತ ಕರೀತಾರೆ, ನಮ್ದನ್ನ ಅರೆಮಲೆನಾಡು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅಷ್ಟು ಅಡಿಕೆ ಪ್ರಪ್ರಥಮವಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದಾದ ನಂತರ ಸೆಕೆಂಡ್ ಬೆಳೆ ಹೊಳಲ್ಕೆರೆ ತಾಲೂಕಲ್ಲಿ. ನಮ್ದು ನನ್ನ ತಂದೆಯರು ಮಾಡಿದ್ದು ಬರೀ 3/4 ಎಕರೆ ಜಮೀನು, ಹಳೆ ತೋಟ ಅಂತಿದೆ. ಅದು ಸುಮಾರು 60-70 ವರ್ಷದ ತೋಟ ಈಗಲೂ ಇದೆ. ಅಂದ್ರೆ ನಾವು ಬೀಜೋತ್ಪತ್ತಿ ಮಾಡುವಾಗ ಹಳೆಯ ಮರದ ಬೀಜವನ್ನ ತಗೊಂಡು ಅದರಿಂದ ಸಸಿ ಮಾಡಿದ್ರೆ ಆ ಸಸಿ ಬಹಳ ಸೂಕ್ತವಾಗಿರ್ತವೆ. ಇವೆಲ್ಲ ಆ ಮರದಿಂದ ಬೀಜ ತೆಗೆದು ಮಾಡಿರ್ತಕ್ಕಂಥ ಸಸಿಗಳೇ. ಇವೆಲ್ಲ ಬೆಳೀತಾ ಇದಾವಲ್ಲ, ಇದು ಸುಮಾರು 5 ವರ್ಷದಿಂದ 6 ವರ್ಷಕ್ಕೆ ಫಸಲಿಗೆ ಬರ್ತಕ್ಕಂಥ ಒಂದು ಬೆಳೆ. ಇದು ಒಂದ್ಸಾರಿ ಸಸಿ ನೆಟ್ರೆ ನಾವು ಈ ಸಸಿ ನೆಡುವಾಗ 8, 9, 7, 8 ಈ ಆ ದಾಯಿ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಗಾಳಿ ಬೆಳಕು ಇದ್ರೆ ಸೂಕ್ತ. ನೀರು ಬೇಸಿಗೆ ಕಾಲದಲ್ಲಿ ಸಬ್ಸಿಡೆಂಟ್ ನೀರು ಬೇಕೇ ಬೇಕು. ವಾರಕ್ಕೊಮ್ಮೆ ಆದ್ರೂ ನೀರು ಕನಿಷ್ಠ 5-6 ಲೀಟರ್ ನೀರು ಬಿಡ್ತಿರ್ಬೇಕು ಒಂದ್ ಗಿಡಕ್ಕೆ. ಪ್ರತಿನಿತ್ಯ ಬಿಟ್ರು ತಪ್ಪೇನಿಲ್ಲ, ಚೆನ್ನಾಗಿ ಬೆಳಿಬೇಕು ಅಂದ್ರೆ. ನೋಡ್ರಿ ಈ ಗಿಡ ಇಲ್ಲಿ ಇದಾವೆ, ನೀವು ಸಾಕಷ್ಟು ಗಿಡ ನೋಡ್ತಾ ಇದ್ರಿ. ಈ ಗಿಡಕ್ಕೂ ಆ ಗಿಡಕ್ಕೂ ಬದಲಾವಣೆ ನೋಡ್ರಿ. ನೀವು ಆ ಗಿಡ ನೋಡ್ರಿ, ಆ ಗಿಡ ಹೆಂಗಿದೆ ಅಂದ್ರೆ ಒಂದ್ ಗೇಣಿಗೂ ಅಂತರ ಅರ್ಧ ಅಡಿ ಡಿಫ್ರೆನ್ಸ್ ಐತೆ. ಇದ್ ನೋಡ್ರಿ 2 ಇಂಚ್ ಐತೆ. ಅಂದ್ರೆ ನಮ್ಮಲ್ಲಿ ಇದನ್ನ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಕಿರುಗಣ್ಣಿಗೆ ಬೀಳೋದು ಅಂತ ಕರೀತಾರೆ. ಕಿರುಗಣ್ಣು ಅಂತ ಅಂದ್ರೆ ಸಣ್ಣ ಗಣ್ಣಿಗೆ ಬೀಳೋದು. ಸಣ್ಣ ಗಣ್ಣು, 1 ಇಂಚು ಸಣ್ಣ ಗಿಂಚಿಗೆ ಬೀಳೋದು. ಈ ತರ ಸಸಿ ಬೆಳೆಸಿದ್ರೆ ಇದು ಸುಮಾರು ಕೊಯ್ಲನ್ನ ನಾವು 8-10 ವರ್ಷ ಕೈಯಿಂದಲೇ ಕೊಯ್ಬಹುದು. ಸರ್, ಈಗ ಒಂದು ಗಿಡ ಫಸಲು ಬಿಡಬೇಕಂದ್ರೆ ಎಷ್ಟು ವರ್ಷ ಆಗುತ್ತೆ? ಒಂದು ಗಿಡ ಎಷ್ಟು ಕೆಜಿಲಿಂದ ಎಷ್ಟು ಕೆಜಿ ವರೆಗೆ? ಅದು ನೀವು ಬೆಳೆಸೋ ರೀತಿಯಲ್ಲಿ ಇರುತ್ತೆ. 5-6 ವರ್ಷಕ್ಕೆ ಫಸಲಿಗೆ ಬರುತ್ತೆ. ಇದು ಸುಮಾರು 6 ವರ್ಷಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಅಷ್ಟು ಗಿಡ ಫಸಲಿ ಬಿಡ್ತವೆ. ಒಂದು ಗಿಡ 8-9 ಕುಂಚಿಗೆ ತನಕ ಬಿಡೋ ಚಾನ್ಸಸ್ ಇದೆ. ಅಂದ್ರೆ 4 ಕೆಜಿಯಿಂದ 4.25 ಕೆಜಿ 5 ಕೆಜಿ ತನಕಲೂ ನಾವು ಬೆಳೆ ತೆಗಿಬಹುದು. ಇದ್ರೆ ಗೊಬ್ಬರ ಯಾವ್ದು ಯೂಸ್ ಮಾಡಬಹುದು? ಗೊಬ್ಬರ ಸಗಣಿ, ಕೊಟ್ಟಿಗೆ ಗೊಬ್ಬರ ಮೂಲ. ಅದ್ ಬಿಟ್ರೆ ಈ ಸರ್ಕಾರಿ ಗೊಬ್ಬರ ಅದು ಇದು ಭೂಮಿ ಶಕ್ತಿ, ಆ ಶಕ್ತಿ, ಈ ಶಕ್ತಿ ಅಂತ ಹೇಳಿದ ಅವೆಲ್ಲ ಯಾವ ಸಗಣಿ ಗೊಬ್ಬರ ಕೆಲಸ ಮಾಡಿದಂಗೆ ಯಾವ್ದು ಕೆಲಸ ಮಾಡೋದು. ಇದಕ್ಕೆ ಯಾವ್ದಾದ್ರು ಔಷಧಿ, ಕೊಳೆ ರೋಗ ಅಂತೇಳಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಜಾಸ್ತಿ ಇದೆ. ಅವ್ರು ಕೊಳೆ ರೋಗಕ್ಕೆ ಅಂತ ಔಷಧಿ ಹೊಡಿತಾರೆ. ಅದಾದ ನಂತರ ಕಾಯಿ ಉದುರುತ್ತೆ ಅಲ್ಲಿ ಕೊಳೆ ರೋಗ ಬಂದು. ಈಗ ಇತ್ತೀಚೆಗೆ ಕಾಯಿಗೂ ಸಹ ಅವ್ರು ಔಷಧಿ ಹೊಡಿತಿದಾರೆ. ನಮ್ಮಲ್ಲಿ ಆ ಪದ್ಧತಿ ಇನ್ನೂ ಇಲ್ಲ. ಹೊಳಲ್ಕೆರೆ ತಾಲೂಕಲ್ಲಿ ನಾವ್ ಯಾರು ಕಾಯಿ ಹೊಡಿತಾ ಇಲ್ಲ, ನಮಗೇನಂತ ಇಲ್ಲ. ಇನ್ನೊಂದು ಇಲ್ಲಿ ನಮ್ಮಲ್ಲಿ ಮೂಲ ಬರ್ತಕ್ಕಂಥದ್ದು ಏನಂದ್ರೆ ಪಿಟ್ ಬಿರು ಅಂತ ಕರಿತೀವಿ. ಅಂದ್ರೆ ಅಡಿಕೆ ಹೊಟ್ಟೆ ಹೊಡ್ಕೊಂತದ್ದು ಪೂರ್ತಿ ಪ್ರಬುದ್ಧಮಾನಕ್ಕೆ ಬರೋದ್ರೊಳಗೆ ಹೊಟ್ಟೆ ಹೊಡ್ಕೊಂಡ್ ಕೆಳಗ್ ಬೀಳುತ್ತೆ. ಅದೊಂದು ನಮ್ಮಲ್ಲಿ ರೋಗ ಇರತಕ್ಕಂಥದ್ದು. ಆಮೇಲೆ ಇದು ಒಂದು ಗಿಡದಿಂದ ಒಂದು ಗಿಡಕ್ಕ ಅಡಿ ಅಂತರ 8 ಅಡಿ 9 ಅಡಿ. ಆಮೇಲೆ ಈ ಅಡಿ ಒಳಗ ಇದ್ರೊಳಗ ಏನಾದ್ರು ಮತ್ತೆ ಅಂತರ ಬೆಳೆನ ನಾವ್ 2-3 ವರ್ಷದ ತನಕ ಬೆಳಿಬಹುದು. ಏನ್ ತೊಂದ್ರೆ ಇಲ್ಲ. 2 ವರ್ಷದ ತನಕ ಗಿಡ ಸಣ್ಣದಿರುತ್ತೆ, ಬೆಳಿಬಹುದು. ನೋಡ್ರಿ ನಾವು ಮೆಕ್ಕೆಜೋಳ ಬೆಳೆದ್ವಿ, ಪಾಪ್ಕಾರ್ ಜೋಳ ಹಾಕಿದ್ವಿ, ಬೆಳೆ ಹಾಕಿದ್ವಿ, ತರಕಾರಿ ಬೆಳಿಬಹುದು. ಅಂತರ್ ಬೆಳೆ ಬೆಳೆಯೋದು ಉತ್ತಮ. ಯಾಕೆಂತಂದ್ರೆ ಇದು 6 ವರ್ಷದ ತನಕ ಬೆಳೆ ಇಲ್ಲದ್ರಿಂದ ನಾವು ಅದರಲ್ಲಿ ಮೂಲ ಆದಾಯ ಇನ್ನೊಂದು ಏನಾದ್ರು ತಕೊಳ್ಳೋದು ಒಳ್ಳೇದು. ಜೀವನಕ್ಕೆ ಆಧಾರ ಆದಂಗೂ ಆಗುತ್ತೆ. ಸರ್, ಮತ್ತೇನ್ ಮಾಹಿತಿ? ನಿಮ್ಮಲ್ಲಿ ಯಾವ ಬೆಳೆ? ನಮ್ಮಲ್ಲೇ ಬಂದು ಇದು ಮೇಜ್ ಅಂತ ಬರ್ತಲ್ಲ, ಮೆಕ್ಕೆಜೋಳ. ಆಮೇಲೆ ಕಲ್ಲಂಗಡಿ ಸೀಡ್ಸ್ ಬರ್ತಾವು, ಚಿಲ್ಲಿ, ಟೊಮೊಟೊ. ಇವೆಲ್ಲ ಏನಪ್ಪಾ ಅಂದ್ರೆ ಬೀಜದ ಒಂದು ಉದ್ದೇಶದಿಂದ ಮಾಡ್ತಾರೆ. ಬಹಳ ರೇಟ್ ಇರ್ತದ. ನಮ್ಮಲ್ಲಿ ಬಂದು ಒಣ ಬೇಸಾಯ ಬರುತ್ತೆ. ಅದರಲ್ಲಿ ಸಜ್ಜಿ, ಜೋಳ, ಸಜ್ಜೆ, ತೊಗರಿ, ಹೆಸರು, ಎಳ್ಳು ಇಂಥವೆಲ್ಲ ಬೆಳಿತೀವಿ ಸರ್. ತಮ್ಮ ಒಂದು ಅತ್ಯುತ್ತಮವಾದ ಸಮಯವನ್ನ ನಮ್ಮೊಂದಿಗೆ ಹಂಚಿಕೊಂಡು ನಮಗೆ ಅಡಿಕೆ ಬೆಳೆ ಬಗ್ಗೆ ಅತಿ ಸೂಕ್ಷ್ಮವಾದ ವಿಷಯಗಳನ್ನ ಎಲ್ಲ ವ್ಯಕ್ತಪಡಿಸಿದ್ದೀರಿ. ನಮ್ಮ ಅಚ್ಚುಮೆಚ್ಚಿನ ರೈತರಾದ ಎ ಚಂದ್ರಣ್ಣನವರಿಗೆ ನಮ್ಮ